ಹಿರಿಯರ ಅನುಭವಗಳಂತ ಶಿವರುದ್ರಪ್ಪರನ್ನೇ ಮೊದಲು ಮಾಡಿಕೊಂಡು ಅವರಿವರಲ್ಲಿ ಎಲ್ಲ ಹರಗುರು ಚರಮುಕ್ತಿ ಪಾದಕ್ಕೆ ನಮಸ್ಕಾರವನ್ನು ಸಲ್ಲಿಸಿ ಆಗಮಿಸಿರುವ ಎಲ್ಲ ಶರಣ ತಂದೆಗಳಿಗೆ ಶರಣ ಶರಣಾರ್ಥಿ ಸ್ವರೂಪಿಗಳು. ಈಗಾಗಲೇ ಮಾತಾಜಿಯವರು ಶಾಸ್ತ್ರಿಜಿಯವರು ಸಾಕಷ್ಟು ತಿಳಿಸಿದ್ರಿ. ಅದು ಯಾವುದಂತ ಹೇಳಿದ್ರೆ ಕ್ರಮ ತಪ್ಪಿ ನಡೆಯುವುದರ ಕಷ್ಟ ನಿನ್ನು ಅಂತ. ಕ್ರಮ ತಪ್ಪಿದ್ರ ಕಷ್ಟ ಕಟ್ಟಿಟ್ಟು ಬುದ್ಧಿ. ಅದಕ್ಕೆ ನಾವೇನ್ ಮಾಡಬಾರ್ದು, ಕ್ರಮ ತಪ್ಪಬಾರದು. ಎಲ್ಲದಕ್ಕೂ ಒಂದು ಕ್ರಮ ಅದ. ಅದಕ್ಕ ಜಗದ್ಗುರು ಸಿದ್ದಾರೂಢಪ್ಪ ಅವರು ಸಣ್ಣ ವಯಸ್ಸೊಳಗ ಏನು ಮಾಡಿದ್ರೆ ಗುರು ಶೋಧನಾಗಿ ಹೊರಟು ನಿಂತರು. ಎಲ್ಲೆಲ್ಲೋ ತಿರುಗಾಡಿದ್ರು. ಮೊದಲಿಗೆ ಶಾಲೆಗೆ ಹೆಸರಿಸಿದಾಗ ಸಿದ್ದಾರೂಢಪ್ಪ ಅವರು ಶಾಲೆಗೆ ಹೋದ್ರು. ಅದೊಂದು ಕ್ರಮ. ಬಾಲ್ಯಾವಸ್ಥೆಯೊಳಗ ವಿದ್ಯಾಭ್ಯಾಸ ಮಾಡೋದೊಂದು ಕ್ರಮ. ನಂತರ ಯೌವನಕ್ಕೆ ಬಂದ್ಮೇಲೆ ಮದುವೆ ಆಗೋದು. ನಂತರ ಮಕ್ಕಳ ಕಾಲೊಳಗ ಚಿಂತನೆ ಮಾಡಿ ಈ ನಾವೇನು ಚಿಂತನೆ ಕಾಲಗಳಿಗೆ ಅಂತ ಪಾರಮಾರ್ಥೊಳಗೂ ಸಹಿತ ಏನು ಕ್ರಮ ಐತಂದ್ರ ಮೊದಲಿಗೆ ಏನ್ ಮಾಡಬೇಕ, ಗುರುವಿನ ಶೋಧನಾ ಮಾಡ್ತದೆ. ಯಾವಾಗ ಗುರುವಿನ ಶೋಧನಾ ಆಯ್ತು ಅವಾಗ ಏನ್ ಮಾಡ್ಬೇಕಾಗಿತ್ತಂದ್ರ ಗುರುವಿನ ಸೇವಾ ಮಾಡಬೇಕು. ಗುರು ಸೇವಾ ನಂತರ ಗುರು ಹೇಳಿದಂತ ದೀಕ್ಷಾವನ್ನು ಪಡ್ಕೊಂಡು ಗುರು ಹೇಳಿದಂತ ರೀತಿಯೊಳಗೆ ನಾವೇನ್ ನಡಿಬೇಕಲ್ಲ, ಇದು ಪಾರಮಾರ್ಥ. ಗುರು ಹೇಳ್ತಾ ಇದ್ದಾರೆ, ನೋಡಪ್ಪ ಇದು ಮಂತ್ರ ಸ್ವರೂಪ ಐತಿ, ಈ ಪರಮಾತ್ಮ ಸ್ವರೂಪದಿ ಏನ್ ಮಾಡ್ಬೇಕಾಗ್ತದೆ ಅದನ್ನ ಅನುಷ್ಠಾನ ಮಾಡುವ ಅಂತ ತಿಳ್ಕೊಂಡು ಹೇಳ್ತಾರ. ಅದೇ ರೀತಿಯಾಗಿ ಪಾರಮಾರ್ಥೊಳಗ ಗುರು ಹೇಳಿದ ರೀತಿಯೊಳಗ ನಾವೇನ್ ಮಾಡ್ಬೇಕಾಯ್ತಂದ್ರ ಜೀವನವನ್ನು ಸಾಗಿಸ್ತೀವಿ. ಇದು ಒಂದು ಕ್ರಮ. ಇವಾಗ ಬಾಳ ಆ ಕಡೆ ಗದ್ದಲ ಮಾಡಾಕತ್ತೀರಿ, ನಿಮ್ಗೇನ್ ಕೇಳೋದ್ ಕಾಣೋದಿಲ್ಲ. ಹೇಳಿದ್ರು ಒಂದ್ ಊರಾಗ ಏನಾಗಿತ್ತಂದ್ರೆ ಇವ ಒಂದ್ ಹುಡುಗ ಹೊಸ ಮದುವೆ ಆಗಿದ್ದ. ಹಿಂಗ ಹೇಳಿದ್ರೆ ಬಾಳ ತಿಳಿತ ನಮ್ಮದು. ಬರೀ ಸತ್ತು ಹೇಳ್ಬೇಕು ನಿಮ್ಗೆ, ಅವ್ವ 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 ಎಷ್ಟ ಅನ್ನೋದು. ಏನ್ ಅಳ್ಳವ್ರಲ್ಲ ಏನ್ ಕಣ್ಣೀರ್ ಹಾಕೋರಲ್ಲ. ಆ ಹುಡುಗ ಮದುವೆ ಆಗಿತ್ತು. ಯಾಕ ಕುಂಡ್ರಿ ನಮ್ಮವ್ವ. ಆ ಹುಡುಗಗ ಎಂತ ಅಣ್ಣನಿದ್ದಿಲ್ಲ, ತಮ್ಮನಿದ್ದಿಲ್ಲ, ತಾಯಿ ಇಲ್ಲ, ತಂದಿದ್ದೀವ. ಊರಾನ ಏನೇನೋ ಮಾಡಿ ಮದುವೆ ಮಾಡಿದ್ರು. ಮದುವೆ ಆದ್ಮೇಲೆ ಏನಾಗ್ತಂದ್ರೆ ಇವ ಮೊದಲಿಗೆ ಹೆಂಡತಿ ಕರೆ ಹಾಕೋಬೇಕಲ್ಲ. ಕರ್ಕೊಂಡ್ ಬಂದಾರ ಎಲ್ಲಿ ಬನ್ನಿ ನಿಮ್ಗೆ ನೀವ ಅವ್ನು ಕರ್ಕೊಂಡ್ ಬಂದಿರೋದು. ಹಂಗೂ ಇದ್ದು ಮಂದಿನ ಐತಿ ಊರಾಗ. ಈ ಊರಾಗಲ್ವ ನಮ್ಮೂರಾಗ ಮತ್ತೆ ಹಿಂಗ್ಯಾಕಂತ ಅಂತಿರ್ಬೋದು. ಅದಕ್ಕೆ ಏನಾಗಿತ್ತಂದ್ರ ಆ ಹುಡುಗ ನಮ್ಮ ನನ್ ಕತೆ ನಿಮ್ ಕೇಳ್ಬೇಕು. ಯಾಕ ಬಾಂಡ್ಯ ಯಾಕ ಇದನ್ನ ಅಂದ್ರು ಒಂದ್ ತಿಂಗಳು. ಅವಾಗ ಏನಾಗಿತ್ತಂದ್ರ ಹುಡುಗ ಕರಿಯಾಕ ಹೋದ. ಊರಾಗ ಮಂದಿ ಅಂದ್ರು, ಪಾಪ ಬಾಳ ಒಳ್ಳೆ ಹೆಣ್ಮಗಳು. ಆ ಹುಡುಗ ಏನಂತ ಮೊದಲಿಗೆ ಹೊಸಾಗಿ ಏನಂತ ನೀವು ಹೊಸಮಾಲಿಗಿತ್ತೆ ಹೋಗ್ತಾಳಂತ, ಹೊಸಮಾಲಿಗೆ ಅಂತ ತಿಳ್ಕೊಂಡು ಊರಾಗೆಲ್ಲ ಸುದ್ದಿ ಹಾಕ್ತಿವ. ಆ ತಂಗಿ ಊರಾಗ ಬಾಳ ಪ್ರೇಮ ಇದ್ದಳು ಎಲ್ಲಾರಿಗೆ. ನಾಳೆ ನನ್ನ ಗಂಡ ಕರಿಯಾಕ್ ಬರ್ತಾನ, ನಾಳೆ ನನ್ನ ಗಂಡ ಕರಿಯಾಕ್ ಬರ್ತಾನ ಅಂತ ಕೇಳ್ತೀವಿ. ಅವಾಗ ಊರ್ ಮಂದಿ ಎಲ್ಲ ಏನ್ ಹಾಕ್ತಾರ, ಪಾಪ ನಮ್ಮ ಊರಾಗ ಹೆಣ್ಮಗಳು ಬಾಳ ಚಲೋ ಇದ್ರಪ್ಪ ತಂಗಿ, ನಮ್ಮೂರ್ ಬಿಟ್ಟು ಹೋಗ್ತಾಳ, ನಮ್ಮೂರ್ ಬಿಟ್ಟು ಗಂಡ ಮನೆ ಹೋಗ್ತಾಳ ಅಂತ ಅಂತಿರು. ಮತ್ ಯಾರು ಇಲ್ಲಿ ನೋಡ್ರಿ ಪಾಪ ಇರುತ್ತೆ. ತಾನ ಕರಿಯಾಕ ಹೋಗ್ತಿದ್ದು. ಕರಿಯಾಕ ಹೋದ್ಮೇಲೆ ಊರಾಗ ಮಂದಿ ಕರಿಯಾಕತ್ರ ಯಾರು ಬಂದಾರ ಕರಿಯಾಕ, ಯಾರು ಬಂದಾರ ಅದಕ್ಕೆ ಯಾರು ಬರ್ಬೇಕು ಊಳಿಗಡಿಗೆ ತಾನ ಬಂದಕ್ಕೆ. ಯಾರು ಇಲ್ಲ ತಾನ ಬಂದ. ಅವಾಗ ಕಳ್ಸಬೇಕಲ್ರಿ, ಹೊಸದಾಗಿ ಮದುವೆ ಮಾಡಿಕೊಟ್ಟಾರ, ಮತ್ ಬಂದ ನಮ್ಗೆ ಕಳ್ಸಬೇಕ ತಿಳ್ಕೊಂಡು ಊರ್ ಮಂದಿ ಎಲ್ಲಾ ಕೂಡಿ ಪಾಪ ತಂಗಿಗೆ ಏನ್ ಮಾಡ್ತಾರ್ರಿ, ಹುಡಿಯಕ್ಕೆ ಹಾಕಿ ಮಾಡ್ತಿರ್ಲಿ. ಹೊಸ ಸೀರೆ ಉಡಿಸಿ ಹುಡಿಯಕ್ಕೆ ಹಾಕಿ ಈ ಮನೆ ಹುಡಿಯಕ್ಕೆ ಹಾಕ್ತಾರ ಇಲ್ರಿ. ಎದಕ್ ಹಾಕ್ತಾರ? ಅವನ್ನ ಅಕ್ಕಿ ಪಕ್ಕಿ ಇರುದಿಲ್ಲಪ್ಪ, ಯಾರು ಕಟ್ಕೊಂಡು ಹೋಗತ್ತಾನ. ಯಾಕೆ ಹಾಕ್ಯಾರ ನೀತಿ ಐತೆ ನೋಡೋದು. ಎಂತ ನೀತಿ ಮಾತೈತಂದ್ರ, ಈ ತವ್ರ ಮನೆಯಿಂದ ನೀ ಏನ್ ಗಂಡ ಮನೆ ಹೊಕ್ಕಿಯಲ್ಲವ, ಏನ್ ಈ ತವ್ರ ಮನೆಯಿಂದ ಗಂಡ ಮನೆ ಹೋಗ್ತಿಲ್ಲ. ಗಂಡನ ಮನೆ ಒಳಗೆ ಎಂತ ಪ್ರಸಂಗ ಬಂದೈತಂದ್ರ, ನಿನಗ್ ಬಡತಾರ ಬಂದೈತಂದ್ರ ಸಹಿತ ಮನಿ ತಿರ್ಕೊಂಡ್ ಬಂದಿರ್ತಿಂದ ನೀನ್ ಗಂಡ ಮನೆ ಆಗಿರ್ ಅದಕ್ ಕಳ್ಸ್ಯಾರ. ಮತ್ತೆ ನಿಮ್ ಮನ್ಯಾಗೇನ್ ಹಾಕಿದ್ದಿಲ್ಲ ನಾವು, ಅದಕ್ ಕಳ್ಸ್ಯಾರ. ಮತ್ತ ಆಮೇಲೆ ಏನ್ ಮಾಡ್ತಾರಿದೆ, ಎಲ್ಲೆಡೆ ಕಿತ್ತಿ ಕೊಡ್ತಾರಲ್ಲ, ಕೊಡ್ತಾರೇನ್ರಿ? ನಮ್ ತೆಗಿ ಅಂತಾಳೆ, ಕೊಡ್ತಾರ್ರಿ ಅಜ್ಜಾರ. ಎದಕ್ ಕೊಡ್ತಾರ್ರಿ?
ಆ ತಂಗಿ ಹೋಗುವಾಗ ಅವ್ರ ಅಂತಂದ್ರ ಕೊಡ್ತಾರ. ಇನ್ ನಮ್ ತಂಗಿನ ಮುಗಿತ್ ಪಳೆ ನಿಮ್ ಪಳೆ ಅಂತ ಕೊಡ್ತಾರಿತ್ತು. ಏನ ಕೊಡಾಕದ ನೀವು ಯಾವ ಹೋಗಿ ಅವ್ರಿಗೆ ಎಲಿ ಅಡಿಕೆ ಕೊಟ್ಟು ಬಂದಿವಿ ಅಂತೀರ, ನಂಗೆ ಕೊಡಾಕ್ ನಿಮ್ದು ಬರ್ದತ್ ಪಳೆ ಅಂತ ಅಂದಂಗ. ಅದಕ್ಕೆ ಅವತ್ತು ದಿವಸ ಏನ್ ಮಾಡಿದ್ರಂದ್ರ ಹುಡುಗ ಪಾಪ ಕರ್ಯಾಕ್ ಬಂದಿದ್ದ, ಆ ತಂಗಿ ಎಲ್ಲಾರಿಗೂ ಬೇಕಾದ ಹಾಕಿದ್ರು. ಪಾಪ ಬಿಕ್ಕಿಸಿ ಹೇಳಾಕ್ತಿದೀವ, ಬಿಕ್ಕಿಸಿ ಯಾಕೆ ನಾ ಈ ಊರ್ ಹೆಂಗ್ ಬಿಟ್ಟು ಹೋಗ್ಲಿ, ನನ್ ತಂದೆ ತಾಯಿ ಇಲ್ಲ ಯಾರಿಲ್ಲ ಅಂತ ಪಾಪ ಆಕಿಗೆ ಯಾರು ಇಲ್ಲ, ಇವಂಗೂ ಯಾರು ಇಲ್ಲ. ಒಂದ್ಸಲ ಹಿಂಗಾಗಿತ್ತಂತೆ, ಪಾರ್ವತಿ ಪರಮೇಶ್ವರ ಇಬ್ರು ಜಾಡಾಕತ್ರ ಅಂತ. ಪಾರ್ವತಿ ಅನ್ನೋ ಹೊಗಳಿನ ಪ್ರದೇಶಿ ನೀನ್ ಕಟ್ಕೊಂಡು ನಾ ಏನ್ ಕಂಡೆ ಅಂತ ಅಂದಳಂತ. ಪರಮಾತ್ಮ ಯಾರ್ದಾರ್ರಿ? ಅವನಿಲ್ಲ ಆಪ್ನಿಲ್ಲ. ಅವ ಪರಮಾತ್ಮ ಸಿಟ್ಟು ಬಂದತ್ತ. ಏನ್ ದಿನ ಈಕಿ ಹಿಂಗ ಅಂತ ಪ್ರದೇಶ ಹೋಗಿ ನಿನ್ ಕಟ್ಕೊಂಡ್ ನಾ ಏನ್ ಕಂಡ್, ನಿನ್ ಕಟ್ಕೊಂಡ್ ನಾ ಏನ್ ಕಂಡ ಅಂತಲ್ಲ. ಈಗ ಏನ್ ಅನ್ಬೇಕಂತ ನಾವಂತ, ನೀನ್ ಯಾರ ನೀನ್ ಅತ್ತಿ ಮಾವಿದ್ರೆ ನೀನು ಹೊರಗಡೆ ಮಾಡ್ತೇವ ತಾವಂದ. ಪರಮಾತ್ಮಂದಂತೇವ ಪಾರ್ವತಿಗೆ, ನೀನು ಅತ್ತಿ ಮಾವಿದ್ರೆ ನೀನು ರಗಡೆ ಮಾಡ್ತೇವ, ನೀನು ಪ್ರದೇಶನೇ ಅಂದಂತ. ಆಕಿ ಯಾರದಾರ್ರಿ? ಅತ್ತಿನ ಇಲ್ಲ ಮಾವನ್, ಇವಂಗ ಇಲ್ಲಂದ್ರ ಆಕಿಗೆಲ್ಲ ಬರ್ತಾರೆ. ಅದಕ್ಕೆ ಇರ್ಲಿ. ಅದಕ್ಕೆ ಅವತ್ತು ದಿವಸ ಪಾಪ ದುಃಖಿಸಿ ಹೇಳ್ತಿಳು. ಊರಾ ಮಂದಿ ಎಲ್ಲಾರು ಪಾಪ ನಮ್ ತಂಗಿ ಹೋಗ್ತಾಳ, ನಮ್ಮ ಅಕ್ಕ ಹೋಗ್ತಾಳ, ನಮ್ ಗೆಳತಿ ಹೋಗ್ತಾಳ ಅಂತ ಎಲ್ಲಾರು ಕಳ್ಸಾಕ್ ಬಂದ್ರ ವಿಷೀತನ. ಮತ್ ಯಾರೋ ಒಬ್ರು ಪಾಪ ಕಳಿಬೇಕಲ್ಲ. ಅವಾಗ ಪಾಪ ಮಕ್ಕಳ ಮನೆ ಹುಡುಗ ತಮ್ಮ ನೀನ ಪಾಪ ಕಳಿಯಪ್ಪ ತಂಗಿದಂದ್ರು. ಪಾಪ ತಂಗಿ ಕೊಳದ ನಮಸ್ಕಾರ ಮಾಡಿದ. ಅಷ್ಟೊತ್ತಿಗೆ ಏನಾಗ್ತದ, ಊರಾಗ ಒಂದು ಮುದುಕಿರ್ತೀವ. ಆ ಮುದುಕ ಆ ತಂಗಿ ಮೇಲೆ ಬಾಳ ಪ್ರೇಮ ಇದ್ರು. ಆಕಿ ವಯಸ್ಸಾಗೋ ತನಕ ಆಕಿನ ಜೋಪಾನ ಏನು ಏನಾರ ಆದ್ರ ಆಕೆ ಜೋಪಾನ ಮಾಡ್ತಿದ್ರು. ಅಷ್ಟೊತ್ತಿಗೆ ಏನಾಯ್ತಂದ್ರ ಆ ಮುದುಕಿ ಸುದ್ದಿ ಹೋತು. ಯವ್ವ ಇಂತರ ಮನಿ ತಂಗಿ ಗಂಡಮನಿ ಹೊಂಟಾಳ, ಗಂಡಮನ್ ಅವ್ವ ನಾನು ಹೊಟ್ಟಿನ ಹರಿದು ಬಿದ್ದಂಗ ಆಗ್ತಂದ್ರ. ಯಾಕೆ ಎಲ್ಲಾ ನೋಡಾಕ ಆಕೆ ಯವ ಆಕೆ ಆದ್ರ ನಾವು ಊರಾಗ ಇರಂಗಿಲ್ಲವ, ನಾನು ಆಕಿ ಬಿಡ್ಬೇಕು ಅಂತ ಅಂಕಿತ್ತು ಮುದುಕಿ. ಯವ್ವ ಮೊದಲು ಅಂತ ನೀವು ಹೋಗುವಾಗ ಯಾರು ಬಂದಾರಂದ್ರಿ, ಅವಾಗ 5 ದಿನ ಇರ್ತೀವಿ, ನಿಮ್ಗೆ ಕಳ್ಸಾಕ್ ಬಂದವ್ರು. ಈಗ ಸಂಜೆ ದೀಪ ಹತ್ತ ನಿಮ್ಗೆ ಕಳಿಸಿ ಬಿಡ್ತಾರ. ನಿನ್ ಮನಿ ನಿನ್ಗ ತಗೋ ಮುಳಿ, ನಮ್ಮ ಮನಿ ನಮ್ಗ ಹಾಕತ್ತ ಗಾಡಿ ತಂದಿರ್ತಾರ, ಹೊಳ್ಳಿ ಹೋಗ್ಬಿಡ್ತಾರ. ಅವಾಗ 5 ದಿನ ಇರ್ತಿದ್ರಿ ಕಳ್ಸಾಕ್ ಬಂದಾಗ, ಇರ್ತಿದ್ರಿಲ್ಲೋ. ಈಗ ಇರುದಿಲ್ಲ ಈಗ ಅವರು. ಯಾಕೆ ಗೊತ್ತಾಯ್ತವ್ರಿ, ನಿಮ್ದು ರಾಡಿ ಅದ ನಮ್ದು ರಾಡಿ ಅದ, ಹುಟ್ಟಿದ್ದು ಹೋಗಿ ರಾಡ್ಯಾಗ. ಅದಕ್ಕೆ ಏನ್ ಮಾಡಿದ್ರ ಅವತ್ತು ಮುದುಕಿ ಪಾಪ ಓಡ್ ಬಂತೇವ. ಎಲ್ಲಿದಾಳ ತಂಗಿ, ಎಲ್ಲಿದಾಳ? ಅಭಿಷಾಕ ತಯಾರಾಗಿ ನಿಂತಾಳ, ಈಗ ಅಭಿಷಾಕ ತಯಾರಾಗಿ ನಿಂತಾಳ ಅಂತ ಮುದುಕಿ ಬಹಳ ದುಃಖ ತುಂಬ ಬೆದೀತಿದ್ವಿ. ಯಾಕೆ ಹೇಳಲಾರ್ದ ಒಂದ್ ದುಃಖ. ಮತ್ತ ಇಷ್ಟೊತ್ತನ ಸಹಿತ ನನಗೆ ಯಾರಿಗೂ ಸುದ್ದಿ ಮುಟ್ಲ ಅದೊಂದು ದುಃಖ. ಅವಸರ ಬಿಡ ಬಂತು ಬರೋಳಗ ಎಲ್ಲಾರಿಗೆ ಲಡಿಕೆ ಕೊಡಾಕ್ತಿದ್ರು. ಎಲ್ಲಾರಿಗೆ ಹೇಳಾಕ್ತದ ತಂಗಿ, ಯಾಕ ನಾ ಹೋಗಿ ಬರ್ತೀನಿ, ಯಾಕ ನಾ ಹೋಗಿ ಬರ್ತೀನಿ, ಯವ್ವ ನಾ ಹೋಗಿ ಬರ್ತೀನಿ, ಯವ್ವ ನಾ ಹೋಗಿ ಬರ್ತೀನಿ, ಅನ್ನ ನಾ ಹೋಗಿ ಬರ್ತೀನಿ, ಎಲ್ಲಾರಿಗೆ ತಂಗಿ ಹೇಳಾಕತ್ತಿದ್ರು. ಅವಾಗ ದುಃಖಿ ಸೆಳತು ತಂಗಿ ಆಕಿ ಮುದುಕಿ. ಮೊದಲ ಅದೊಂದು ದುಃಖ, ಹೇಳಲಾರ್ದ ಒಂದ್ ದುಃಖ ಆಗಿತ್ತು. ಈಗ ಬಂದ್ ಎಲ್ಲಾರಿಗೆ ಹೇಳುತ್ತ ಅಳ್ತಿದ್ರಿಲ್ಲ ಎಲ್ಲರೂ. ಅದ್ರ ಕಟ್ ತೀರಾ ದುಃಖ ಬಂತು ಮುದುಕಿಗೆ. ದುಃಖ ಸುಗಂತ ಮುದುಕಿ ಬಂದ್ ನಿಂತ ಯಾರ ಕಡೆ ಹಾಕದ ತಂಗಿ ನೀನ ಅಂದ್ರು. ಯಮ್ಮ ಅಲ್ಲದ ನೋಡು, ಅಲ್ಲಿಂತ ನೋಡು, ಅಲ್ಲಿಂತ ನೋಡು ಅಲ್ಲ ಅಂದ್ರು. ಅವಾಗ ಅಂದ್ರು ಇವ್ ಕಪ್ಪ ನಿಂತಿದ್ದೇವ ದೇವ್ರ ನಿಂತಂಗ. ಆ ಮುದುಕಿ ಅಂದ್ರು, ಏ ತಮ್ಮ ಅಂದ್ರು. ಯಾಕೆಮ್ಮ ನೀನ ಬಂದಿನ ಕರಿಯಾಕ? ನಾನಾ ಬಂದಿ ನಿಮ್ಮ ಕರಿಯಾಕ. ಯಾರಿಲ್ಲ ನಿನಗಂದ್ರು. ಯಾರಿದ್ರೆ ಯಾಕೆ ಬರ್ತಿದ್ಯಮ್ಮ ಅನ್ನೋ ಮನಸ್ಸು. ಅಲ್ಲ ತಮ್ಮ, ನಾ 3 ಮಂದಿ ಇಷ್ಟು ಮಂದಿ ಏನ್ ಮಾಡ್ತಾರ, ಹಳ್ಳಾಕತ್ತಾರ. ಕಣ್ಣಾಗ ನೀರ ಹಾಳ್ ಹರ್ದಂಗ ಹರಿಯಾಕತ್ತಾವ. ನಿನಗೆ ಒಂದ್ ಸ್ವಲ್ಪ ಎದೆಯಾರ ಐತಿಲ್ಲ, ನಿನ್ ಹೃದಯ ಐತಿಲ್ಲ ಒಂದ್ ಸ್ವಲ್ಪ. ಅಲ್ಲ 8 ಮಂದಿ ಹೇಳ್ತಾರ ಸುಮ್ಮನೆ ನಿಂತಿಲ್ಲ ಕಲ್ ನಿಂತಂಗ ಅಂತ. ಯಮ್ಮ ನನ್ಗೆ ಗೊತ್ತೈತಿವಾಗೆಲ್ಲ ಅನ್ನು. ಯಮ್ಮ ಇದೆಲ್ಲ ಗೊತ್ತೈತೆ ನನಗೆ, ಹೇಳ್ಬೇಡ, ನೀ ಏನ್ ಹೇಳ್ತಿ ಹೇಳಿ ಕಳಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂದ. ಅಲ್ಲ ತಮ್ಮ ಇಟ್ಟಂದ್ರೆ ಏನ್ ಕಲ್ಲು ಹೃದಯ ಐತಪ್ಪ ನಿಂದು? 8 ಮಂದಿ ಹೇಳ್ತೀವಿ, ಒಂದ್ ಇಟ್ಟದಕ್ಕೂ ಬರಲ್ಲ ನನಗಂದ. ಅವಾಗ ಹುಡುಗ ಅಂದಂತೀವ, ಯಮ್ಮ ನೀವು 10 ಕಳ್ಸವ್ರು ಇನ್ನೂ ಕರ್ಕೊಂಡು ನಂದೈತೆ ಹೇಳುದು. ತಾವತ್ತು ಹೇಳ್ಬೇಕಲ್ಲ ನಾ ಅಂದ. ಯವ್ವ ಒಟ್ಟರು ಹಿಂಗಾಗೈತಂತ ನಮ್ದು. ಯಾಕ ಕ್ರಮ ತಪ್ಪಿಟ್ಟು ಕಷ್ಟ ಬರ್ತದ. ಕ್ರಮ ತಪ್ಪಬಾರ್ದು. ಯಾವ ಸಮಯದಾಗ ಏನ್ ಮಾಡ್ಬೇಕು ಅದ್ ಮಾಡ್ಬೇಕು. ಅದಕ್ಕೆ ನೀವು ತವರ ಮನೆ ತೊರೆದು ಗಂಡನ ಮನೆಗೆ ಬಂದಿರಂದ್ರ ಕ್ರಮ ಅದ. ಅತ್ತಿ ಮಾವ ಹೇಳ್ದಂಗ, ಪತಿ ದೇವ್ರು ಹೇಳ್ದಂಗ, ಪತಿಯೇನನ್ನ ದೇವ್ರ ತಿಳ್ಕೊಂಡು ಪಾಲಿಸ್ಕೊಂಡು ನೀವು ಯಾವ ರೀತಿ ನಿಮ್ಮ ಮನೆಯೊಳಗೆ ನಡೆದ್ರೆ ನಿಮ್ಮ ಜೀವನ ಕಲ್ಯಾಣ ಆಗ್ತದೋ. ಇಲ್ಲಿ ಪಾರಮಾರ್ಥ ಬಂದಲ್ಲಿ ಇದು ಒಂದು ಮನೆಯವ ಗಂಡನ ಮನೆ. ಗುರು ಹೇಳಿದ ರೀತಿ ಒಳಗ ಎದ್ದ ಕೋಳಿ ಕೂಗದ ಮಂಡಿಯೊಳು ದಯಾಳ ದೇವನ್ ಹೇಳಿದ್ರೆ ಆಳಿನ ಆಳ ಸರ್ವಜ್ಞ ಅಂದಾರ. ಅದಕ್ಕೆ ಗುರು ಹೇಳಿದ ರೀತಿ ಒಳಗ ನಾವೇನ್ ಮಾಡ್ಬೇಕಂದ್ರ ಗುರುವಿನಿಂದ ಮಂತ್ರ ದೀಕ್ಷಾ ಪಡ್ಕೊಂಡು ನಾವೇನ್ ಮಾಡ್ಬೇಕು, ಗುರು ಹೇಳಿದ ರೀತಿ ಒಳಗ ನಡಿಬೇಕು. ಸೂರ್ಯ ಉದಯ ಆಗ್ತಿತ್ತ ಮೊದಲ ಅಪ್ಪ ಹೊರಟ್ರು. ಸೂರ್ಯ ಉದಯ ಆಗ್ತದ ಮೊದಲು ಸ್ನಾನ ಮಾಡಿ ಪೂಜಾ ಮುಗಿಸ್ಕೊಂಡು ನಮ್ಮ ಮನಿ ಕೆಲಸದಾಗ ನಿಂತಿರ್ಬೇಕಂತೀವ. ಇದು ಬಹಳ ಪುಣ್ಯ ನಮ್ ಸೋಮನ ಪಪ್ಪದವ್ರದ್ದು. ಯಾಕಂದ್ರ 57 ವರ್ಷ ನಿರಂತರವಾಗಿ ಅಂತ ಭಜನಿ ಕ್ರಮ ತಪ್ಪಲಾರ ನಡೆಸ್ಕೊಂಡು ಬಂದಿರಿ. ಮತ್ ಮುಖ್ಯವಾಗಿ 1 ತಿಂಗಳ ಪರ್ಯಂತರವಾಗಿ ಬಹಳ ನನಗೂ ಸಂತೋಷ ಅನ್ಸುತ್ತೆ. ಇವತ್ತು ನೋಡಿ ನಾನು ತಾಯಂದ್ರ 4-6 ಮಂದಿ ಪೂಜೆ ತಾವ ಹೇಳ್ಸ್ಕೊಂಡ್ರು. ಯವ್ವ ನೀವ ಹೇಳ್ಸ್ಕೊಂಡ್ರ ಪೂಜೆ ನಿಮ್ಮ ಮನ್ಯಾಗ ಏನ್ ಅಂದಿಲ್ಲ ನಾವ್ರ ಅಂದಿ. ಅವ್ರ ಹೆಸರು ಹೇಳಂಗಿಲ್ಲ, ಗೊತ್ತಿಲ್ಲ ಹೆಸರು. ಯಪ್ಪ ಅವಕ್ಕೇನ್ ಗೊತ್ತೈತೆ ಹೇಳವ ಹಂಗ
ನಮ್ಮೂರ ಯಾವಾಗ್ಲೂ ಬರೀ ಪೂಜೆ ಇದನ್ನ ಮಾಡ್ಕೊಂಡು ಬಂದಾರ, ಅದಕ್ಕೆ ನಾವು ಪೂಜೆ ಇಳಿಸ್ಕೊಂಡು ಅಂದ್ರು. ಇದು ಕ್ರಮ. ಯಾಕೆ ನಮ್ಮೂರಾಗ ಒಂದು ಕ್ರಮ ಅದ, ಏನದ, ಎಲ್ಲಾ ತಾಯಂದ್ರ ಬಂದವ್ರೆಲ್ಲಾ ಪೂಜೆ ಇಳಿಸ್ಕೊಂಡು ಕ್ರಮ ಇವ್ರಾಗ. ಎಲ್ಲಾರು ಜಪ ಮಾಡೋದೊಂದು ಕ್ರಮ, ಒಂದು ಅನುಷ್ಠಾನ ಮಾಡೋದೊಂದು ಕ್ರಮ, ಇದು ಪೂಜೆ ನಿಯಮ. ಅದಕ್ಕೆ ಈ ಕ್ರಮದಿಂದ ಏನಾಗತ್ತದ, ಏನಾದ್ರು ದುಃಖ ಆಕತ್ತ ಯಾರಿಗೂ ದುಃಖಿಲ್ಲ. ಯಾವಾಗ ಒಂದ್ ತಿಂಗಳು ಹೆಂಗಿದೀವಿ ನಾನಾಕತ್ತೀನಿ, ಯಾಕಾರ 16 ತಾರೀಕು ಬರಾಕತ್ತ ನಾಕತ್ತ ಅವಾಗ ನಮ್ಮೂರ ಬೆಕ್ಕಿನ ಹಾಲು ಸಿಗುಲ್ಲ ನನಗೆ ಇವತ್ತಿಗೆ. ಮರದಾಗ ಸಂಜೆನ ಹಾಲು, ಹಾಲಿಗಂತರು ನಾವು ಬಾಳ ಊರ, ಅಂತಾಪುರ, ಗಲ್ಗಲಿ, ಒಂದಿತ್ತು ಗಾಡಿ ಬೈ ಅಂತ ಊರ ಐತವ, ಅಲ್ಲೊಂದು ಊರ, ಮತ್ ಮೆಟ್ಗುನ್ ಐತವ, ಅವರ್ ಸಿಟಿ ಬರ್ತಾವ, ಅಲ್ಲಿ ಕುರಿ ದ್ವಾಸಿ ಬಾಳ ಆ ಊರಾಗಿತ್ತು. ಆದ್ರೆ ಈ ಊರಾಗ ನನಗೆ ಅನಿಸಿತ್ತು, ಜಾತ್ರೆ ಬಂದಾಗ ನೋಡ್ತಿದ್ವಿ ನಾವು, ಸಜ್ಜಿ ರೊಟ್ಟಿ ಚಳಕಾಯಿ ಗೋವಿಂದ ಹಾಕಿದ್ವಿ. ಒಬ್ರು ಉಂಡ್ತೀವಿ, ಒಬ್ರು ಇರ್ಲಿಕ್ಕಿಲ್ಲ, ಓಡಿ ಹೋಗ್ಬಿಡ್ತಿದ್ವಿ 3 ದಿನ ಜಾತ್ರೆ ಮುಗಿಯಾನ. ಆದ್ರ ಒಂದ್ ತಿಂಗಳ ಪರ್ಯಂತರವಾಗಿ ನೀವೆಲ್ಲ ಏನು ಸೇವಾ ಮಾಡಿದ್ರಲ್ಲ, ಗುರು ಹೇಳಿದ ಮಾಡಿದ್ರೆ ಕ್ರಮ ಆಯ್ತು. ನೀವೆಲ್ಲಾರು ಬಂದು ಏನ್ ಮಾಡಿದ್ರಿ, ಅಪ್ಪ ಅವ್ರು ಹೇಳಿದ್ರು ಜಪ ಮಾಡಿದ್ರಿ, ಜಪದ ಸಮಯಕ್ಕೆ ಬಂದು ಕ್ರಮ ಐತಲ್ಲ, ಜಪ ಸಮಯಕ್ಕೆ ಏನ್ ಮಾಡಿದ್ರಿ, ಬಂದು ಕ್ರಮವಾಗಿ ಜಪ ಮಾಡಿದ್ರಿ, ಮಾರ್ದ್ರಾಂಶ ಕೇಳಿದ್ರಿ, ಏನ್ ಮಾಡಿ ಪೂಜೆ ಕೊಡ್ತೀರಿ, ಮತ್ತೇನ್ ಮಾಡಿದ್ರಿ, ಎಲ್ಲಾರು ತಾಯಿನ ಸೇವಾ ಮಾಡಿದ್ರಲ್ಲ, ಇದ ಕ್ರಮ ಇದು. ಮತ್ ಮಾಡ್ತೀವಂತೀವ, ನಾಳೆ 16 ತಾರೀಕಿನ ಮೇಲೆ ಬಂದು ದೊಡ್ಡ ಸಿಗರೇಟ್ ಒಂದು ಇಲ್ಲಿ ಮಠ ಮುಂದೆ ಬಂದು ಕೂತೀರಿ, ಹುಡುಗಿ ಅಂತ ಎಲ್ಲೇ ಕೆತ್ತೇನ ಮಠ ಅಂತ ಕರ್ಕೊಂಡು ಹಂಗಂತ. ಇದೊಂದು ಕ್ರಮ. ನಾಳೆ 15 ತಾರೀಕು ತನಕ ಏನ್ ಮಾಡಿದ್ವಿ ಇದೊಂದು ಕ್ರಮ. ಅದಕ್ಕಾಗಿ ತಪ್ಪಿದ್ರಂದ್ರ ಮುಂದ್ ಕಷ್ಟ ಬರ್ತದ. ಅದಕ್ಕಾಗಿ ಹೇಳ್ಕೊಂಬಂದ್ರು ಮಹಾತ್ಮರು, ಅದಕ್ಕೆ ನಾವೇನ್ ಮಾಡೋದು, ಕ್ರಮ ತಪ್ಪಬಾರದು. ಜಗದ್ ಸಿದ್ಧಾರೂಢ ಆಚಾರ್ಯ ಗುರು ಶೋಧನೆಗೆ ಹುಡುಕಾಡ್ತಾ ಎಲ್ಲೋ ಹುಡುಕಾಡಿದ್ರು. ಕೊನೆಗೆ ಯಾವ ಗಜೇಂದ್ರ ಶ್ರೀಗಳ ದರ್ಶನ ಆಯ್ತು, ಅಲ್ಲಿ 12 ವರ್ಷ ಪರ್ಯಂತರವಾಗಿ ಕ್ರಮಬದ್ಧವಾಗಿ ಸೇವಾ ಮಾಡಿದ್ರು.